ಕೊಂದ ಪಾಪಿಗಳು ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ಅಲ್ಲ, ಇವನನ್ನು ನೋಡುತ್ತಿದ್ದರೆ ಏನೋ ಒಂದು ತರ ಆಗುತ್ತಿರುವುದಲ್ಲ. ನಾನು ಈ ರೂಪಿನಿಂದ ಹೋದರೆ ಒದಿಸಿಯೇ ಹಾಕಿಬಿಡುವನು. ಆದ್ದರಿಂದ ಸುಂದರವಾದ ತರುಣಿಯ ರೂಪವನ್ನು ತಾಳಿ ವರಿಸದೇ ಬಿಡುವುದಿಲ್ಲ. ಎಷ್ಟು ಸುಂದರನಾಗಿರುವನು ನನ್ನ ಪತಿ. ನನ್ನ ಮಗ ಸತ್ತು ಹೋದರೂ ಚಿಂತೆ ಇಲ್ಲ. ಈತನನ್ನು ವಿವಾಹವಾದರೆ ಈತನ ಹಾಗೆ ಇರುವ ಮಕ್ಕಳನ್ನು ಹಾಗೆ ಪಡೆಯಬಹುದಲ್ಲ. ಎಷ್ಟು ಸುಂದರನಾಗಿರುವನು. ಇರಲಿ, ನಾನು ಇಲ್ಲಿಯೇ ನಿಂತು ಮಾತನಾಡಿದರೆ ಆತನಿಗೆ ಕೇಳುವುದೇ? ಮನೋಹರ, ಇನ್ನೂ ಬಳಿಯಲ್ಲಿ ಹೋಗುತ್ತೇನೆ. ಪ್ರಾಣೇಶ್ವರ, ಓ ಅಯ್ಯ ಸ್ವಾಮಿ. ಮನೋಹರ, ನಮಸ್ಕರಿಸುವಿಕೆ. ಅಯ್ಯ, ಅಮ್ಮ. ಅಮ್ಮ ಎಂದು ಕರೆಯಬಹುದೇ ಪ್ರಿಯ? ಮತ್ತೇನೆಂದು ಕರೆಯಬೇಕು? ಮೊದಲು ಎದ್ದು ಹೀಗೆ ಮುಂದಕ್ಕೆ ಬಾ. ಇರಲಿ ಬಾ, ಸವೆಯುವುದೇನೋ ಹಾಗೆ ನಡೆಯುತ್ತಿದೆ. ಮನೋಹರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ಪ್ರಿಯ. ಮತ್ತೇನೆಂದು ಕರೆಯಬೇಕು? ಮನೋಹರಿ, ಪ್ರಾಣವಲ್ಲಭಿ, ಹೃದಯೇಶ್ವರಿ ಎಂದು ಕರೆಯಬಾರದೆ? ಮನೋಹರೇ, ಪ್ರಾಣವಲ್ಲವೇ, ಹೃದಯೇಶ್ವರಿ ಹೀಗೆಂದು ಕರೆಸಿಕೊಳ್ಳುವಳು ಇದೋ ನನ್ನ ಪಾರ್ಶ್ವದಲ್ಲಿಯೇ ಇರುವಳು. ನೀನು ಯಾರು? ಈ ವನಾಂತರ ಪ್ರದೇಶದಲ್ಲಿ ಸಂಚಾರ ಮಾಡಲು ಕಾರಣವೇನು? ನಾನೇ, ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ನಖ 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 ಶೂರ್ಪನಖ ಎಂದು ಕರೆಯುವೆ. ಓಹೋ, ನೀನು ದಾನವ ಕನ್ಯೆಯೋ? ಹಾಗೆ ಕಾಣುತ್ತಿರುವೆನು. ನೀನೇ ಹೇಳಿದೆಯಲ್ಲ ನಾನು ದಾನವ ರಾಮಣೇಶ್ವರನ ತಂಗಿ ಎಂದು. ಸಹೋದರಿ ಆದ್ರೆ ಹಾಗೆ ಕಾಣುತ್ತಿಲ್ಲವಲ್ಲ? ಸುಂದರಿಯಾಗಿಲ್ಲವೇ?
ನೀವು ದಾನವರು, ಕಾಮರೂಪಿಗಳು. ಯಾವಾಗ ಯಾವ ವೇಷವನ್ನು ಆಶ್ರಯಿಸುವಿರೋ ಅದಿರಲಿ. ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು ಪ್ರಿಯ. ನಾನು ಕಾರಣ? ಹೌದು ಪ್ರಿಯ. ಅದು ಹೇಗೆ? ಹೇಗೆಂದರೆ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಲು ಬಂದಿರೇನು ಪ್ರಿಯ. ನನ್ನನ್ನು ವರಿಸು. ನೋಡಮ್ಮ, ದೂರ ನಿಂತುಕೊಂಡು ಮಾತನಾಡು. ದೂರ ನಿಂತರೆ ಕಷ್ಟವಾಗುವುದು ಪ್ರಿಯ. ನನಗಾಗಲೇ ವಿವಾಹವಾಗಿರುವುದು. ವಿವಾಹವಾಗಿರುವುದೇ? ಈಕೆಯು ನನ್ನ ಧರ್ಮಪತ್ನಿ ಸೀತೆ. ನಾನು ಮೃಗಪತ್ನಿ ಆಗುತ್ತೇನೆ ಪ್ರಿಯ. ಅದೆಲ್ಲ ಆಗದ ಮಾತಮ್ಮ. ನಾನು ಏಕಪತ್ನಿ ವ್ರತಸ್ಥ. ಏಕಪತ್ನಿ ವ್ರತಸ್ಥಾನೆ. ಹಾಗೆ ಆಗಲಿ. ನಾನು ಹೇಳಿದಂತೆ ಮಾಡು. ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೊ. ಆಗಲೇ ನೀನು ಏಕಪತ್ನಿ ವ್ರತಸ್ಥಾನೆ ಆಗಲಿಲ್ಲ ಪ್ರಿಯ. ಅದೆಲ್ಲ ಆಗದ ಮಾತಮ್ಮ. ಅದು ಆಗುವುದಿಲ್ವೇ? ನಾನು ಆಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಅಷ್ಟೊಂದು ಕಷ್ಟಪಡಬೇಡ ಪ್ರಿಯ. ನನ್ನನ್ನು ವಾಯು ಸಾಕ್ಷಿಯಾಗಿ ವಿವಾಹವಾಗಿ. ಅದೆಲ್ಲ ಆಗದ ಮಾತಮ್ಮ. ಅದು ಆಗುದಿಲ್ಲ. ನೀ ನಾನು ಏನಾದ್ರು ವ್ರತಭ್ರಷ್ಟನಾಗಲಾರೆ. ಆಗುವುದಿಲ್ವೇ? ಹಾಗಾದ್ರೆ ಈಗ ನನ್ನ ಗತಿ ಏನು ಪ್ರಿಯ? ನಿನಗೇನಾಗಬೇಕು? ನನಗೆ ವಿವಾಹವಾಗಬೇಕು. ಓಹೋ. ಅದಿರಲಿ ಪ್ರಿಯ. ಇವಳು ನಿನ್ನ ಧರ್ಮಪತ್ನಿ. ಈಕೆ ಹೆಸರೇನು? ಆಕೆಯೋ ಜಾನಕಿ. ಜಾನಕಿ ಎಂದು ಹೇಳ್ತಿರೋನು. ಅದೊಂದೇ ಅವಳ ಹೆಸರೇ? ಸೀತಾಮಾತೆ. ನಾನು ನೆಗಡಿ ಆಗುತ್ತೇನೆ ಪ್ರಿಯ. ನೋಡಮ್ಮ, ಅದೆಲ್ಲ ಆಗದ ಮಾತು. ಅದು ಆಗುವುದಿಲ್ಲ. ಇಲ್ಲ. ಇನ್ನೇನಾಗುತ್ತದೆ ಪ್ರಿಯ? ನಿನಗೇನಾಗಬೇಕು? ವಿವಾಹ, ಲಗ್ನವಾಗಬೇಕು. ಲಗ್ನವಾಗಬೇಕು. ಹಾಗಾದ್ರೆ ಬೇರೆ ಯಾರನ್ನಾದರೂ ಆಶ್ರಯಿಸಿ ಹೋಗು. ಬೇರೆ ಯಾರಿರ್ಬೋದು ಪ್ರಿಯ? ಯಾರೂ ಇಲ್ಲ ಪ್ರಿಯ. ಕರಗಿದ್ದರೂ ನೀನೇ ಲಕ್ಷಣವಾಗಿರುವೆ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಯಾವ ಪಾಠದಲ್ಲಿ ಇರುವುದು ಪ್ರಿಯ? ಆತನು